आज सेडम के सचिव शरण प्रकाश पाटिल सचिव के घर के सामने आज हमारा कर्नाटक दलित संघर्ष समिति भीमगर्जन के नाम से प्रोटेस्ट किया जा रहा है। इसका मकसद ये है कि सेडम तालुके के अंदर सेडम सुप्रेजर सीनियर सुप्रेजर है वो सरिता आर कुलकर्णी बोल के, वो सरिता आर कुलकर्णी तकरीबन 2-2.5 साल से पूरे उनके इलाके के अंदर जो ऑफिस के अंदर करप्शन का पूरा बुनियाद करके काम कर रही है वो बेचारी। उसके खिलाफ हम हमारे संगठन तरफ से तकरीबन 4 महीने से हम वहाँ के कंसल्टर CDPO को, DDPO को, उसके बाद में DC को और जिला पंचायत CO को तमाम लोगों को हम मेमोरेंडम देते आ रहे हैं कि ये बेचारी ये जो सरिता कुलकर्णी है ऑफिसर नहीं है, तमाम लोगों के पास 2,000, 5,000, 10,000, 1 लाख, 1.5 लाख ऐसा पैसा ले रही है। वो कैसा पैसा ले रही है बोल के उसका डिटेल्स भी हम फ़ोन पे और अकाउंट का नंबर डिटेल्स डाल के हम दिए, ये इंक्वायरी ऑफिसर इंक्वायरी करो बोल के, पर आज तक भी वो इंक्वायरी करने के लिए रेडी नहीं है। क्यों रेडी नहीं है कि ये लोग डिस्ट्रिक्ट ऑफिसर जो DD है नवीन कुमार बोल के और भीमराय बोल के CDPO है और वहाँ के लोकल CDPO है और सीनियर सुपरवाइजर है, ये तमाम लोग मिलकर इनका शेयर है, पार्ट ऑफ द शेयर ये अमाउंट के अंदर। उसी लिए ये लोग हायर ऑफिसर को इंक्वायरी करने के लिए दे रहे नहीं, और वो जो फ़ोन पे के अंदर और उनके अकाउंट में जो ट्रांसफ़र हुआ वो पैसा कहाँ से आया इसका सवाल हम पूरे पूछ रहे, तो उसका जवाब देने के लिए रेडी नहीं। हम इस बार इससे पहले भी मिनिस्टर के घर को आकर हम एक मेमोरेंडम दिए, उनको बताया कि सर ये फलाना नंबर है और ये फलाना अकाउंट नंबर है, इसके अंदर हज़ारों रुपये लाखों रुपये ट्रांसफ़र हुए हैं। ये अगर ये जो सरिता कुलकर्णी मैडम है इसका पेमेंट आ रहा तो वो वाजिब है, करेक्ट पेमेंट आ रहा करेक्ट है, उसके बाद में जो ऊपर का जो पैसा आ रहा लाखों रुपये वो क्यों डाल रहे हैं, इसके क्या घर वाले क्या रिश्तेदार है, कौन है डालने वाले, इसके ऊपर इंक्वायरी करो आप बोले तो आज तक भी करने के लिए रेडी नहीं। उसके लिए हम आज शरण प्रकाश पाटिल के घर के सामने आज धरनी सत्याग्रह कर रहे हैं। जल्द से जल्द वो जो सरिता कुलकर्णी के ऊपर कमेटी बिठाना, उसे सस्पेंड करना और मिनिस्टर साहब आकर ही मेमोरेंडम लेना, ये हमारी डिमांड है। ಸೇಡಂ ತಾಲೂಕಿನ ಶಾಸಕರು ಆಗಿರತಕ್ಕಂಥ ಮನೆ ಸಚಿವರು ಆಗಿರತಕ್ಕಂಥ ಸನ್ಮಾನ್ಯರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ ಅವರ ಮನೆ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯನ್ನು ಒಂದು ಬೃಹತ್ವಾದಂಥ ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ। ಈ ಪ್ರತಿಭಟನೆಯ ಹಮ್ಮಿಕೊಂಡಿದ್ದ ಉದ್ದೇಶ ಏನೆಂದರೆ ಸೇಡಂ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕಿಯಾದ ಸರಿತಾ ಕುಲಕರ್ಣಿ ಅವರನ್ನು ಅಮಾನತು ಮಾಡಲೇಬೇಕಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ। ಉದ್ದೇಶ ಅಂಗನವಾಡಿ ಸಹಾಯಕರ ಹುದ್ದೆಯಲ್ಲಿ ಮತ್ತು ಅಂಗನವಾಡಿ ಟೀಚರ್ ಹುದ್ದೆಯಲ್ಲಿ ಮತ್ತು ಪ್ರಮೋಷನ್ ಹುದ್ದೆಯಲ್ಲಿ ಹಲವಾರು ಜನರಿಂದ ಹಣವನ್ನು ಲೂಟಿ ಮಾಡಿ ಹಣವನ್ನು ತೆಗೆದುಕೊಂಡು ತಿಂದು ಕೆಲವೊಬ್ಬರಿಗೆ ಆದೇಶವನ್ನು ಕೊಡದೇ ಇರತಕ್ಕಂಥ ಸರಿತಾ ಕುಲಕರ್ಣಿಯವರ ಮುಖಾಂತರ ಹಣ ಹೋಗಿದೆ। ಅದಕ್ಕೆ ಹಣದ ಪಾಲುಗಾರರು ಮಾನ್ಯ CDP ಆಗಿರ್ತಕ್ಕಂಥ ಭೀಮರಾಯ್ ಅವರು ಕೂಡ ಅವರು ಒಬ್ಬರು ಕಳ್ಳರ ಲಿಸ್ಟ್ನಲ್ಲಿ ಇರ್ತಾರೆ, ಹಾಗೆಯೇ DD ಅವರು ಕೂಡ ಒಂದು ಕಳ್ಳರ ಲಿಸ್ಟ್ನಲ್ಲಿ ಇರ್ತಾರೆ। ಹಾಗಾಗಿ ಇವೆಲ್ಲವನ್ನು ತನಿಖೆ ಮಾಡಿರಿ ಅಂತ ತಿಳ್ಕೊಂಡು ನಾವು ಈಗಾಗಲೇ ಸಾಕಷ್ಟು ಸಲ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ, ಸೇಡಂನಲ್ಲಿ ಒಂದು ಧರಣಿಯನ್ನು ಕೂಡ ಕಾರ್ಯಾಲಯದ ಮುಂದೆ ಮಾಡಿದ್ದೇವೆ। ಆದರೂ ಕೂಡ ಅವರು ಒಂದು ನೆಪ ಹೇಳ್ತಾರೆ ನಮಗೆ, ನಿಮ್ಮ ಒಂದು ಸಂಘಟನೆ ಇದು ನೋಂದಾಯಿತ ಸಂಘಟನೆ ಅಲ್ಲ ಅಂತ। ನಾವು ಕೇಳಿದ್ದೇನು, ಆರೋಪಿತರನ್ನು ತನಿಖೆ ಮಾಡಿ ವರದಿಯನ್ನು ಕೊಡ್ರಿ, ತನಿಖಾಧಿಕಾರಿಯನ್ನು ನೇಮಕ ಮಾಡಿರಿ, ಸರಿತಾ ಕುಲಕರ್ಣಿ ಅವರನ್ನು ಅಮಾನತು ಮಾಡಿರಿ ಅಂತ ನಾವು ಕೇಳಿದರೆ ನಿಮ್ಮದು ನೋಂದಾಯಿತ ಸಂಘಟನೆ ಅಲ್ಲ ಅಂತ ತಿಳ್ಕೊಂಡು ಆವಾಗ ನಾನು ಮೊನ್ನೆ DD ಅವರಿಗೂ ಮತ್ತು CDPನವರಿಗೆ ಮಾತಾಡಿದೆ, ಸರ್ ನೋಂದಾಯಿತ ಸಂಘಟನೆ ಅಲ್ಲ ಅಂತೀರಿ, ನೋಂದಾಯಿತದಂಥ ನೋಂದಣಿ ಕಾಪಿಯನ್ನು ತಮ್ಮ ಕೊಡ್ತೀವಿ, ಆವಾಗ ನಿಮ್ಮ ಮುಖಕ್ಕೆ ಕ್ಯಾಕರಿಸಿ ಉಗುಳ್ಬೇಕಂತ ಸಂದರ್ಭ ನಾನು ಅವ್ರಿಗೆ ಮಾತನಾಡಿದೆ। ಆದರೂ ಕೂಡ ಅಂಥ ಒಂದು ನೆಪ ಹೇಳ್ತಾರೆ। ಅದಾದ ನಂತರ ನಮಗೆ ಒಂದು ಇಂಬರವನ್ನು ಕೊಡ್ತಾರೆ, ಏನಂತ, ನಿಮ್ಮ ಕಾರ್ಯಾಲಯ ಏನದಂದ್ರೆ ಬೆಂಗಳೂರಿನಲ್ಲಿ ಇರುವುದಿಲ್ಲ ಅಂತ। ನಮ್ಮ ಕಾರ್ಯಾಲಯ ಬೆಂಗಳೂರು ಇರ್ಬೇಕಾರೆ ನಾಗಣ್ಣ ಕಲ್ದೇವನಿ DSS ರಾಜ್ಯ ಸಂಚಾಲಕರು ಬೆಂಗಳೂರು ಅಂತ ಹಾಕ್ಯಾರ, ಬೆಂಗಳೂರಿನಿಂದ ಎಲ್ಲಿಗೆ ಹೋಗ್ಬೇಕದು, ಬೆಂಗಳೂರು ಅಂತ ಹಾಕ್ಯಾರ ಬಸ್ ನಿಲ್ದಾಣಕ್ಕೆ ಹೋಗ್ತದ, ರೈಲ್ವೆ ಸ್ಟೇಷನ್ಗೆ ಹೋಗ್ತದ, ಆ ಅಡ್ರೆಸ್ ಬರ್ದಾಕ್ಯಾರ। ಅದಕ್ಕೆ ನಾವು ಹೇಳಿದ್ವಿ, ನಿಮ್ಗೆ ಕಣ್ಣು ಕಂಡಿಲ್ಲ ಸರ್, ಲೆಟರ್ ಪ್ಯಾಡ್ ಕೆಳಗಡೆ ಇದೆ, ನಾಗಣ್ಣ ಕಲ್ದೇವನಲ್ಲಿ DSS ರಾಜ್ಯ ಸಂಚಾಲಕರು ಯಾವ ಇದರಲ್ಲಿದೆ, ಯಾವ ಏರಿಯಾದಲ್ಲಿ ರಾಜ್ಯ ಸಮಿತಿಯ ಕಾರ್ಯಾಲಯ ಇದೆ ಅನ್ನೋದನ್ನು ಕಣ್ಣು ತೆರೆದು ನೋಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಮಾತನಾಡಿದ್ರೆ ಅವ್ರಿಗೆ ಮಾತು ಉತ್ತರ ಕೊಡೋಕ್ಕಾಗಿಲ್ಲ। ಹಾಗಾಗಿ ಸಚಿವರು ಕೂಡ ಒಂದ್ಸಲ ನಾವು ಗಮನಕ್ಕೆ ತಂದಿದ್ದೇವೆ, ಸರ್ ಒಬ್ಬ CDP ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಸರಿತಾ ಕುಲಕರ್ಣಿಯ
ಒಂದು ಅವ್ಯವಹಾರ ನಮ್ಗೆ ಗೊತ್ತಾಗಿದೆ ಸರ್, ನೊಂದವರು ನಮ್ಮ ಹತ್ರ ಬಂದಿದ್ದಾರೆ, ಅವ್ರಿಗೆ ನ್ಯಾಯ ಕೊಡಿಸ್ರಿ ಸರ್ ಅಂತ ನಾವು ಅವ್ರಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದೇವೆ. ನಾನು ಡಿ ಡಿ ಅವರಿಗೆ ಮಾತನಾಡ್ತೀನಿ, ಅದು ತನಿಖೆ ಮಾಡ್ಲಿಕ್ಕೆ ಹೇಳ್ತೀನಿ, ಮಾಡಿ ಮುಂದಿನ ಕ್ರಮ ತಗೊಳ್ಳಕ್ಕೆ ನಾನು ಹೇಳ್ತೀನಿ ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ರು. ಆದರೂ ಕೂಡ ಆ ವಿಶ್ವಾಸಕ್ಕೆ ತಕ್ಕಂತೆ ನಡ್ಕೊಳ್ಳದೇ ಇರೋ ಕಾರಣಕ್ಕಾಗಿ ನಾವು ಇವತ್ತು ಅವ್ರ ಮನೆ ಮುಂದೆ ಒಂದು ಧರಣಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.